ಹಲೋ ನಮಸ್ತೆ ವೀಕ್ಷಕರೇ, ನನ್ನ HP ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಹರೀಶ್. ವೀಕ್ಷಕರೇ, ಇವತ್ತಿನ ಒಂದು ವಿಷಯ ಏನಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಗೀಸರ್ನ ಬಳಸ್ತೀವಿ. ಆದರೆ ಆ ಗೀಸರ್ನ ಬಳಸೋ ಕೆಲವೊಂದು ಸುರಕ್ಷಿತ ವಿಧಾನ ಗೊತ್ತಿಲ್ಲದೇನೆ ಕೆಲವೊಂದು ಬಾರಿ ಅನಾಹುತಗಳು ಆಗಿರ್ತವೆ. ಈ ರೀತಿಯ ಅನಾಹುತಗಳು ಆಗದೆ ಇರೋ ಹಾಗೆ ನಾವು ಗೀಸರ್ನ ಯಾವೆಲ್ಲ ಸುರಕ್ಷಿತ ವಿಧಾನಗಳನ್ನ ಬಳಸಬೇಕು. ವೀಕ್ಷಕರೇ, ನಿಮ್ಮ ಮನೆಗಳಲ್ಲಿ ಏನಾದ್ರು ಗೀಸರ್ನ ಬಳಸ್ತಾ ಇದ್ರೆ ಖಂಡಿತ ನೀವು ತಪ್ಪದೆ ಈ ಕೆಲವೊಂದು ಸುರಕ್ಷಿತವಾದ ವಿಧಾನಗಳನ್ನ ಅನುಸರಿಸಬೇಕು. ಯಾವೆಲ್ಲ ವಿಧಾನಗಳನ್ನ ನೀವು ಅನುಸರಿಸಬೇಕು, ಸುರಕ್ಷಿತವಾಗಿ ಗೀಸರ್ನ ಬಳಸುವ ಸರಳ ಸುರಕ್ಷಿತ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರು, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸೋಲಾರ್ ವ್ಯವಸ್ಥೆ ಇದ್ದೇ ಇರುತ್ತೆ. ಹಾಗೆಯೇ ಸೋಲಾರ್ನಿಂದ ನಾವು ಎಲ್ಲ ಟೈಮ್ನಲ್ಲೂ ಕೂಡ ಯಾವಾಗಲೂ ಕೂಡ ಬಿಸಿನೀರನ್ನ ಪಡೆಯೋದಕ್ಕಾಗಲ್ಲ. ಕೆಲವೊಂದು ಟೈಮ್ನಲ್ಲಿ, ಅದರಲ್ಲೂ ಚಳಿಗಾಲದಲ್ಲಂತೂ ನಾವು ಸೋಲಾರ್ಗಳಿಂದ ಬಿಸಿನೀರನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಗೀಸರ್ನ ಬಳಸೋದು ಸಹಜ. ಆದರೆ ಗೀಸರ್ನ ಬಳಸುವ ಮುನ್ನ ಈ ರೀತಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ನೀವು ಅನುಸರಿಸಲೇಬೇಕು. ಇಲ್ಲದೆ ಹೋದರೆ ಕೆಲವೊಮ್ಮೆ ಸಣ್ಣ ನಿರ್ಲಕ್ಷ್ಯವು ಕೂಡ ಗೀಸರ್ ಸಿಡಿಯುವುದು, ಶಾರ್ಟ್ ಸರ್ಕ್ಯೂಟ್ಗಳು ಅಥವಾ ವಿದ್ಯುತ್ ಆಘಾತಗಳಂತಹ ಗಂಭೀರ ಅಪಘಾತಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಗೀಸರನ್ನು ಬಳಸುವ ಮುನ್ನ ಈ ಕೆಲವು ಪ್ರಮುಖ ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು. ಅನೇಕ ಜನರು ಸ್ನಾನ ಮಾಡುವಾಗಲೂ ಗೀಸರನ್ನು ಆನ್ ಮಾಡಿರುತ್ತಾರೆ. ಆದರೆ ಈ ಅಭ್ಯಾಸ ಅಪಾಯಕಾರಿ. ವಿದ್ಯುತ್ ವೋಲ್ಟೇಜ್ ಆಗಾಗ್ಗೆ ಏರಿಳಿತವಾಗಿದ್ದರೆ ವಿದ್ಯುತ್ ಆಘಾತ ಅಪಾಯವಿರುತ್ತದೆ. ಬಳಕೆಯ ನಂತರ ಯಾವಾಗಲೂ ಅದನ್ನು ಆಫ್ ಮಾಡುವುದು ತುಂಬ ಒಳ್ಳೆಯದು. ಬಳಸುತ್ತಿರುವಂತಹ ಗೀಸರ್ 2 ವರ್ಷಗಳಿಗಿಂತ ಮೇಲ್ಪಟ್ಟು ಹಳೆಯದಾಗಿದ್ದರೆ ದಯವಿಟ್ಟು ನೀವು ಇದನ್ನು ಪರಿಶೀಲಿಸದೆ ಆನ್ ಮಾಡಕ್ಕೆ ಹೋಗಬೇಡಿ. ಕಾಲಾನಂತರದಲ್ಲಿ ತಾಪಮಾನ ಅಂಶದ ಮೇಲೆ ಪ್ಲೇಗ್ ಪದರವು ನಿರ್ಮಿಸುತ್ತದೆ. ಇದು ಗೀಸರ್ನ ಹೆಚ್ಚು ಬಿಸಿಯಾಗಲು ಮತ್ತು ಸ್ಫೋಟಗೊಳ್ಳಲು ಕಾರಣವಾಗಬಹುದು. ಆದ್ದರಿಂದ ಚಳಿಗಾಲ ಪ್ರಾರಂಭವಾದ ತಕ್ಷಣ ನುರಿತ ಎಲೆಕ್ಟ್ರಿಷಿಯನ್ ಅವರಿಂದ ಸಂಪೂರ್ಣ ತಪಾಸಣೆ ಮಾಡಿಸುವುದು ಸುರಕ್ಷಿತ ವಿಧಾನವಾಗಿದೆ. ಹೆಚ್ಚು ವಿದ್ಯುತ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ. ಕಾರಣ ಏನಕ್ಕಂದ್ರೆ, ಮನೆಯಲ್ಲಿ ಏನಾದರೂ ವೈರಿಂಗ್ ಪ್ರಾಬ್ಲಮ್ ಆಗಿದ್ರೆ, ವೈರಿಂಗ್ನ ಸರಿಯಾಗಿ ಮಾಡ್ದಲ್ಲೇ ಹೋಗಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಗೀಸರ್ಗಳು ಬಹಳಷ್ಟು ವಿದ್ಯುತ್ತನ್ನು ಬಳಸಿದರೆ, ವೈರಿಂಗ್ ಸಡಿಲವಾಗಿದ್ದರೆ ಅಥವಾ ಅರ್ಥಿಂಗ್ ದೋಷಪೂರಿತವಾಗಿದ್ದರೆ ವಿದ್ಯುತ್ ಆಘಾತ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಪಾಯವು ಹೆಚ್ಚಾಗುತ್ತದೆ. ತಂತಿಗಳು ಕತ್ತರಿಸಲ್ಪಟ್ಟಿದ್ದರೆ, ಸುಟ್ಟು ಹೋದರೆ ಅಥವಾ ಹರಿದು ಹೋದರೆ ಗೀಸರನ್ನು ಆನ್ ಮಾಡುವ ಮೊದಲು ಅವುಗಳನ್ನು ನೀವು ರಿಪೇರಿ ಮಾಡಿಸುವುದು ತುಂಬ ಒಳ್ಳೆಯದು. ಗೀಸರ್ಗಳನ್ನು ದೀರ್ಘಕಾಲದವರೆಗೆ ಬಳಸದಿದ್ದರೆ ಅದು ಸರಿಯಾಗಿ ಬಿಸಿಯಾಗುತ್ತಿದೆಯೇ ಎಂದು ನೋಡಲು ಮೊದಲು ಅದನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ. ನೀವು ಯಾವುದೇ ವಿಚಿತ್ರ ಶಬ್ದಗಳು, ವಾಸನೆಗಳು ಅಥವಾ ಇತರೆ ಸಮಸ್ಯೆಗಳನ್ನು ಗಮನಿಸಿದರೆ ಅದನ್ನು ತಕ್ಷಣವೇ ಸರ್ವಿಸ್ ಮಾಡಿಸಿ. ಸಣ್ಣ ದೋಷವು ನಂತರ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ಗೀಸರ್ನಲ್ಲಿ ಸಣ್ಣದಾಗಿ ನೀರು ಸೋರ್ತಾ ಇದ್ರೂ ಕೂಡ ಅದು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗಬಹುದು. ಹಳೆಯ ಪೈಪ್ಗಳು ಒತ್ತಡವನ್ನು ನಿಭಾಯಿಸಲು ಸಾಧ್ಯವಿಲ್ಲ ಮತ್ತು ಗೀಸರ್ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡುತ್ತದೆ. ಅಲ್ಲದೆ ಸುರಕ್ಷತಾ ಕವಾಟ ಮತ್ತು ಥರ್ಮೋಸ್ಟಾಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಇವು ಒತ್ತಡವನ್ನು ನಿಯಂತ್ರಿಸುತ್ತವೆ ಮತ್ತು ಗೀಸರ್ ಸಿಡಿಯುವುದನ್ನು ತಡೆಯುತ್ತವೆ. ಶಿಖರೆ ಥರ್ಮೋಸ್ಟಾಟರ್ ಸಮಸ್ಯೆಗಳಿಂದನೂ ಕೂಡ ಕೆಲವೊಮ್ಮೆ ಅಪಘಾತ ಆಗ್ಬೋದು. ಯಾವ ರೀತಿ ಅಂದರೆ, ಕೆಲವೊಮ್ಮೆ ತಾಪಮಾನವು ತುಂಬ ಹೆಚ್ಚಾಗುತ್ತದೆ ಮತ್ತು ನೀರು ಕುದಿಯುತ್ತದೆ. ಅಂತಹ ನೀರು ಚರ್ಮವನ್ನು ಸುಡಬಹುದು ಮತ್ತು ದೇಹಕ್ಕೆ ಹಾನಿಕರವಾಗಿದೆ. ನಿಗದಿತ ತಾಪಮಾನದ ನಂತರವೂ ನೀರು ತುಂಬ ಬಿಸಿಯಾಗಿದ್ದರೆ ಅದು ಥರ್ಮೋಸ್ಟಾಟ್ ಸಮಸ್ಯೆ ಆಗಿರಬಹುದು. ಅದನ್ನು ತಕ್ಷಣ ನೀವು ಎಲೆಕ್ಟ್ರಿಷಿಯನ್ ಅವ್ರನ್ನ ಕರೆಸಿ ಸರ್ವಿಸ್ ಮಾಡಿಸುವುದು ತುಂಬ ಒಳ್ಳೆಯದು. ಮುನ್ನ ಎಚ್ಚರ ವಹಿಸಬೇಕಾದಂತಹ ಕೆಲವು ಸುರಕ್ಷಿತ ವಿಧಾನಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಮತ್ತೆ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ಕೆಳಗೆ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ಧನ್ಯವಾದಗಳು.